ವಾರಕ್ಕೊಂದು ಶಕ್ತಿ ಸಾನ್ನಿಧ್ಯದ ಅನಾವರಣ. ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಸೋಮನಾಥಪುರದ ಚೆನ್ನಕೇಶವ ದೇವಾಲಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಿ. ಹಾಗಾದ್ರೆ ಇಂದಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಶಕ್ತಿ ರೂಪಿಣಿಯಾದ ಜಗನ್ಮಾತೆ ತನ್ನ ಭಕ್ತರು ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಸಾಕು, ಆ ತಾಯಿ ಯಾವುದಾದ್ರೂ ರೂಪದಲ್ಲಿ ಅವತಾರವನ್ನೆತ್ತಿ ತನ್ನನ್ನ ನಂಬಿದವರನ್ನ ಬೆಂಬಿಡದೆ ಕಾಪಾಡ್ತಾಳೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಉತ್ತರ ಕರ್ನಾಟಕ ಜನರ ಪಾಲಿನ ಆರಾಧ್ಯ ದೇವಿಯಾದ ಹುಲಿಗೆಮ್ಮ ದೇವಿಯನ್ನ ದರ್ಶನ ಮಾಡಿ ಪುನೀತರಾಗೋಣ. ತುಂಗಭದ್ರಾ ನದಿಯ ದಂಡೆ ಮೇಲಿರುವ ಹುಲಿಗೆಮ್ಮನ ಈ ದೇವಾಲಯವು 800 ವರ್ಷಗಳಷ್ಟು ಪುರಾತನವಾಗಿದ್ದು, ಈ ಊರನ್ನ ಹಿಂದಿನ ಕಾಲದಲ್ಲಿ ವ್ಯಾಘ್ರಪುರಿ ಎನ್ನುವ ಹೆಸರಿನಿಂದಲೂ ಕರೀತಾ ಇದ್ರು. ಈ ಕ್ಷೇತ್ರದಲ್ಲಿ ಹುಲಿಗೆಮ್ಮನ ಜೊತೆ ಮಾತಂಗಿ, ಪರಶುರಾಮ, ಸುಬ್ರಹ್ಮಣ್ಯ, ಪಾರ್ವತಿ, ಗಣಪತಿ, ನವಗ್ರಹಗಳು ಹಾಗೂ ಸೋಮೇಶ್ವರ ದೇವರು ನೆಲೆ ನಿಂತು ಇಲ್ಲಿಗೆ ಬರುವ ಭಕ್ತರನ್ನ ಹರಸುತ್ತಿದ್ದಾರೆ. ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನದಂದು ಇಲ್ಲಿಗೆ ಬಂದು ದೇವಿಗೆ ಪೂಜೆ ಮಾಡಿಸೋದ್ರಿಂದ ವ್ಯಾಪಾರ ವ್ಯವಹಾರ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ ಹಾಗೂ ಬದುಕಿನ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತೆ ಎನ್ನುವುದು ಈ ಕ್ಷೇತ್ರಕ್ಕೆ ಬರುವ ಭಕ್ತರ ಅಚಲವಾದ ನಂಬಿಕೆಯಾಗಿದೆ. ಈ ಕ್ಷೇತ್ರದಲ್ಲಿ ಹುಲಿಗೆಮ್ಮ ಬಂದು ನೆಲೆ ನಿಲ್ಲೋದ್ರ ಹಿಂದೆ ಒಂದು ಕತೆ ಕೂಡ ಇದೆ. ಹಲವಾರು ವರ್ಷಗಳ ಹಿಂದೆ ಹುಲಗಿ ಎನ್ನುವ ಈ ಸ್ಥಳದಲ್ಲಿ ನಾಗಜೋಗಿ ಮತ್ತು ಬಸವ ಜೋಗಿ ಎನ್ನುವ ಸಹೋದರರಿದ್ರು. ಸವದತ್ತಿ ಎಲ್ಲಮ್ಮನ ಭಕ್ತರಾದ ಇವರು ಪ್ರತಿ ಹುಣ್ಣಿಮೆಯಂದು ಸವದತ್ತಿಗೆ ಹೋಗಿ ಎಲ್ಲಮ್ಮನನ್ನ ದರ್ಶನ ಮಾಡಿ ಬರ್ತಾ ಇದ್ರು. ಆದ್ರೆ ಒಂದು ಬಾರಿ ಸವದತ್ತಿಗೆ ಹೋಗುವಾಗ ರಸ್ತೆ ಮಧ್ಯದಲ್ಲಿ ಜೋರಾಗಿ ಮಳೆ ಸುರಿಯಲಾರಂಭಿಸುತ್ತೆ. ಹಾಗಾಗಿ ಸಹೋದರರು ಆ ದಿನ ದೇವಿಯನ್ನ ದರ್ಶನ ಮಾಡಲು ಸಾಧ್ಯವಾಗದೆ ದಾರಿ ಮಧ್ಯದಲ್ಲೇ ಎಲ್ಲಮ್ಮನ ಧ್ಯಾನ ಮಾಡ್ತಾರೆ. ಆಗ ಅವರ ಭಕ್ತಿಗೆ ಮೆಚ್ಚಿ ಎಲ್ಲಮ್ಮ ಪ್ರತ್ಯಕ್ಷಳಾಗಿ, ಇನ್ನು ಮುಂದೆ ನೀವು ನನ್ನ ದರ್ಶನಕ್ಕಾಗಿ ಸವದತ್ತಿಗೆ ಬರೋದು ಬೇಡ, ನಾನೇ ನಿಮ್ಮ ಊರಿನಲ್ಲಿ ಹುಲಿಗೆಮ್ಮ ಎನ್ನುವ ಹೆಸರಿನಿಂದ ನೆಲೆಸುತ್ತೇನೆ ಎಂದು ಅಭಯವನ್ನ ನೀಡ್ತಾಳೆ. ಈ ರೀತಿಯಾಗಿ ಇಲ್ಲಿ ರೇಣುಕಾದೇವಿಯೇ ಹುಲಿಗೆಮ್ಮ ಎನ್ನುವ ಹೆಸರಿನಿಂದ ದೇವಿ ನೆಲೆಸಿದ್ಲು ಎಂದು ಹೇಳಲಾಗುತ್ತೆ. ಇನ್ನು ಸಾಕ್ಷಾತ್ ಎಲ್ಲಮ್ಮನೆ ಹುಲಿಗೆಮ್ಮನಾಗಿ ನೆಲೆ ನಿಂತ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ಜಾತ್ರೆಯನ್ನ ಮಾಡಲಾಗುತ್ತೆ. ಈ ಜಾತ್ರೆಯ ವಿಶೇಷತೆ ಏನಂದ್ರೆ, ಜಾತ್ರೆಯ ಸಂದರ್ಭದಲ್ಲಿ ದೇವಸ್ಥಾನದ ಹೊರಗಡೆ ಬಯಲಿನಲ್ಲಿ ದೊಡ್ಡ ಪಾತ್ರೆಯಲ್ಲಿ ಪಾಯಸವನ್ನ ಮಾಡಲಾಗುತ್ತೆ. ಆ ಸಮಯದಲ್ಲಿ ಇಲ್ಲಿಗೆ ಬರುವ ಭಕ್ತಾದಿಗಳು ಕುದಿಯುವ ಪಾಯಸದ ಪಾತ್ರೆಗೆ ಕೈ ಹಾಕಿ ದೇವಿಗೆ ಪಾಯಸವನ್ನ ಅರ್ಪಿಸುತ್ತಾರೆ. ಯಾರು ಈ ರೀತಿ ಮಾಡ್ತಾರೋ ಅವರಿಗೆ ದೇವಿಯ ಆಶೀರ್ವಾದ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಹೀಗಾಗಿ ಲಕ್ಷಾಂತರ ಮಂದಿ ಈ ಜಾತ್ರೆಯಲ್ಲಿ ಭಾಗಿಯಾಗಿ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ಶಕ್ತಿಶಾಲಿಯಾದ ಹುಲಿಗೆಮ್ಮ ದೇವಿಯನ್ನ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 8 ಗಂಟೆಯವರೆಗೆ ದರ್ಶನ ಮಾಡಬಹುದಾಗಿದ್ದು, ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತೆ. ಇಲ್ಲಿಗೆ ಬರುವ ಭಕ್ತಾದಿಗಳು ದೇವಿಗೆ ಕುಂಕುಮಾರ್ಚನೆ, ದೀಪ ಸೇವೆ, ಆಭರಣ ಸೇವೆ, ಅಲಂಕಾರ ಸೇವೆ, ಹಣ್ಣು ಕಾಯಿ ಸೇವೆಗಳನ್ನು ಮಾಡಿಸಬಹುದಾಗಿದೆ. ಹುಲಿಗೆಮ್ಮ ನೆಲೆ ನಿಂತಿರುವ ಈ ಕ್ಷೇತ್ರವು ಕೊಪ್ಪಳ ಜಿಲ್ಲೆಯ ಹುಲಿಗಿ ಎಂಬ ಪುಟ್ಟ ಊರಿನಲ್ಲಿದೆ. ಈ ಕ್ಷೇತ್ರವು ರಾಜಧಾನಿ ಬೆಂಗಳೂರಿನಿಂದ 338 ಕಿಲೋಮೀಟರ್, ಗದಗದಿಂದ 86 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 144 ಕಿಲೋಮೀಟರ್, ಶಿವಮೊಗ್ಗದಿಂದ 205 ಕಿಲೋಮೀಟರ್, ಹೊಸಪೇಟೆಯಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಕೊಪ್ಪಳಕ್ಕೆ ಕರ್ನಾಟಕದ ಹಲವಾರು ಭಾಗಗಳಿಂದ ಕರ್ನಾಟಕ ಬಸ್ ಸಾರಿಗೆ ಸೌಲಭ್ಯವಿದ್ದು, ಕೊಪ್ಪಳದಿಂದ ಹುಲಿಗೆಗೆ ಬಸ್ ಅಥವಾ ಬಾಡಿಗೆ ವಾಹನದ ಮೂಲಕ ತಲುಪಬಹುದಾಗಿದೆ. ಹೊಸಪೇಟೆಯು ಈ ದೇಗುಲಕ್ಕೆ ಸಮೀಪದ ರೈಲ್ವೆ ನಿಲ್ದಾಣವಾಗಿದೆ. ದುರ್ಗಾಯೈ, ದುರ್ಗಾಪರಾಯೈ, ಸಾರಾಯೈ ಸರ್ವಕಾರಿಣ್ಯೇ, ಖ್ಯಾತ್ಯೈ ತಥೈವ ಕೃಷ್ಣಾಯೈ, ದುಮ್ರಾಯೈ ಸತತಂ
ನಮಃ ಎನ್ನುವ ದೇವಿಯ ಶ್ಲೋಕವನ್ನ ಪಠಿಸ್ತಾ ಸಾಧ್ಯವಾದರೆ ನೀವು ಒಮ್ಮೆ ಹುಲಿಗೆಮ್ಮ ದೇವಿಯನ್ನ ದರ್ಶನ ಮಾಡಿ ಆಕೆಯ ಕೃಪಾ ಕಟಾಕ್ಷವನ್ನ ಪಡೆಯಿರಿ. ಇನ್ನು ಈ ದೇಗುಲದ ಬಗ್ಗೆ ಮಾಹಿತಿಯನ್ನ ನೀಡಿದ ಸಂತೋಷ್ ಹೆಗಡೆ ಇವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ.